ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವ್ವನಹಟ್ಟಿ ತಾಲೂಕಿನ ರಬಕವ್ಯ ಕುಂಬಾರ ಓಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ರ ಸಹೋದರಿ ಸಂಪ್ರತಾ ಪಾಟೀಲ್ ಭರ್ಜರಿ ಪ್ರಚಾರ ಮಾಡುವ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 5 ಗ್ಯಾರಂಟಿ ನೀಡಿ ನುಡಿದಂತೆ ನಡೆದ ಸರ್ಕಾರ. ಆ ಗ್ಯಾರಂಟಿ ಆಧಾರದ ಮೇಲೆ ಮತದಾರರು ನಮಗೆ ಮತವನ್ನ ಕೊಟ್ಟು ಈ ಬಾರಿ ನಮಗೆ ಅವಕಾಶ ಮಾಡಿಕೊಡುತ್ತಾರೆ ಅಂತ ಆತ್ಮವಿಶ್ವಾಸ ನಮಗಿದೆ. 20 ವರ್ಷ ಬಾಗಲಕೋಟೆ ಗದ್ದೆಗೆ ಏರಿದ ಪಿಸಿ ಗದ್ದೆ ಗೌಡ್ರು ಅಭಿವೃದ್ಧಿ ಇಲ್ಲ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸುತ್ತಾರೆಂದು ಸಹೋದರಿ ಸಂಪ್ರತಾ ಪಾಟೀಲ್ ಹೇಳಿದ್ದಾರೆ. ಎಲ್ಲ ಸಮುದಾಯದ ಚೌಕಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದೆ. ನಮ್ಮ ಸರ್ಕಾರದ ಮೇಲೆ ಎಲ್ಲ ಸಮುದಾಯದ ಜನ ವಿಶ್ವಾಸವನ್ನ ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಹಾಗಾಗಿ ಈ ಬಾರಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಗೆಲ್ಲುತ್ತಾರೆ ಅಂತ ಹೇಳಿದ್ರು. ಏನ್ ಮೇಡಮ್, ಯಾವ ರೀತಿ ಪ್ರಚಾರ ನಡೀತಾ ಇದೆ? ಸರ್, ತುಂಬಾ ಚೆನ್ನಾಗಿ ಪ್ರಚಾರ ನಡೀತಾ ಇದೆ ಸರ್. ಐ ಥಿಂಕ್ ಈ ಎಲೆಕ್ಷನ್ ಅಲ್ಲಿ ನಾವು ಬೂತ್ ಲೆವೆಲ್ ಇಂದ ಮತ್ತೆ TP ಲೆವೆಲು, ZP ಲೆವೆಲು, ದೊಡ್ಡ ಫಂಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ಬರೀ ನಾವು ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಸರ್. ಇದು ನಿಮ್ಮ ತಂದೆಯವ್ರ ಎಲೆಕ್ಷನ್ ಅಥವಾ ಸಂಯುಕ್ತ ಪಾಟೀಲ್ ಎಲೆಕ್ಷನ್? ಸರ್, ಇದು ಸಂಯುಕ್ತ ಪಾಟೀಲ್ ಅವ್ರ ಎಲೆಕ್ಷನ್ನೇ ಸರ್. ಆದರೆ ಆಫ್ಕೋರ್ಸ್ ತಂದೆಯವ್ರದ್ದು ಅದರಲ್ಲಿ ಹೆಲ್ಪ್ ಇದೆ, ಮತ್ತೆ ಪಕ್ಷದ್ದು ಇದೆ. ಇದು ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಇದೆ. ನಾವು ಅದೇ ಒಂದು ನಿಟ್ಟಿನಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಗದ್ದೆಗೌಡರು ಗೆಲ್ತೀರಿ? ಸರ್, ನಾವು ಯಾವ ರೀತಿ ಗೆಲ್ತೀವಿ ಅಂತ ನಾವು ಹೇಳಲ್ಲ ಸರ್. ನಾವು ಏನು ಹೇಳ್ತೀವಿ ಅಂದರೆ ಬಾಗಲಕೋಟೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾಕೆ ಬಯಸ್ತಾ ಇದ್ದಾರೆ ಅಂದರೆ ಅವರಿಗೆ 20 ವರ್ಷದಿಂದ ಅವರು ಸತತವಾಗಿ ಆಯ್ಕೆ ಮಾಡ್ತಾ ಇರೋರ ಕಡೆಯಿಂದ ಅವ್ರಿಗೆ ಕೆಲಸ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಬದಲಾವಣೆ ಬೇಕಾಗಿದೆ ಅಂತ ಹೇಳಿ ನಮ್ಮ ಗೆಲುವು ನಮ್ಗೆ ಇಷ್ಟಿದೆ ಸರ್. ಕೋಟಿ ಹೊಡಿತೀರಾ? ಸರ್, ನಮ್ಗೆ ಅದೇನು ಗೊತ್ತಿಲ್ಲ ಸರ್. ಡೆಫಿನೆಟ್ಲಿ ಗೆಲುವು ಅಂತೂ ನಮ್ದಿದೆ ಸರ್. ನಮ್ಮ ತಂದೆಯವರು ಒಂದೇ ಒಂದು ಮಾತು ಹೇಳ್ತಾರೆ ಪ್ರತಿ ಎಲೆಕ್ಷನಲ್ಲಿ, 1 ವೋಟ್ಲಿಂದ ಗೆದ್ರು ನಮ್ದೇ ಗೆಲುವು, 10,000 ವೋಟ್ಲಿಂದ ಗೆದ್ರು ನಮ್ದೇ ಗೆಲುವು. ಈ ಸತಿ ಗೆಲುವು ನಮ್ದೇ ಇರುತ್ತೆ ಅಷ್ಟೇ ಸರ್. ಯಾವ ಸಾಧನೆ ಮೇಲೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀರಾ? ಸರ್, ನಾವು ಸಾಧನೆ ಮೇಲೆ ಅಂದ್ರೆ ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಏನು ಹೇಳ್ತಾರೆ ಅಂದ್ರೆ, ಚುನಾವಣೆಗೆ ಹೋಗಿರುವಾಗ ನೀವು ಎರಡು ನಿಟ್ ಮೇಲೆ ನೀವು ಚುನಾವಣೆ ಎದುರಿಸ್ಕೋಬೇಕು. ಒಂದು ಏನ್ ಕೆಲಸ ಮಾಡಿದೀರಾ, ಮುಂದೆ ಏನ್ ಕೆಲಸ ಮಾಡ್ತೀರಾ, ಎರಡೇ ಇರುತ್ತೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಡೀ ಜಗತ್ತಲ್ಲೇ ಯಾವ್ದಾದ್ರು ಒಂದು ಸರ್ಕಾರ ನೀವು ಪಕ್ಷ ನೋಡ್ಲಾರ್ದೆ, ಜಾತಿ ನೋಡ್ಲಾರ್ದೆ, ಸಮಾಜ ನೋಡ್ಲಾರ್ದೆ ಪ್ರತಿಯೊಬ್ಬ ಮಹಿಳೆಗೂ 5 ಗ್ಯಾರಂಟಿ ಮುಟ್ಟಿಸ್ತಾ ಇದೆ. ಅದು ನಮ್ಮ ಸರ್ಕಾರ. ಆ ಸಾಧನೆ ಮೇಲೆ ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. 5 ಗ್ಯಾರಂಟಿ ಮೇಲೆ ಗೆಲ್ತೀರಾ? 5 ಗ್ಯಾರಂಟಿ ಜೊತೆ ನಮ್ಮ ಎಲ್ಲ ಕಾರ್ಯಕರ್ತರು ಕೆಲಸ, ಅವ್ರದ್ದು ಹುಮ್ಮಸ್ಸು ಮತ್ತೆ ನಮ್ಮ ಬೂತ್ ಲೆವೆಲ್ ವರ್ಕ್ಲಿಂದ ನಾವು ಗೆಲ್ತೀವಿ ಸರ್. ಮೋದಿ ಅವರ ಗ್ಯಾರಂಟಿ ಮೇಲೆ ನೀವು ಮೋದಿ ಅವರ ಗ್ಯಾರಂಟಿ ನಿಮ್ಗೆ ಹಿನ್ನಡೆ ಆಗ್ಬೋದು ಅಂತ ಇಲ್ಲ ಸರ್. ನಾವೇನ್ ಹೇಳ್ತೀವಿ ಸರ್, ನಾವು ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಅಂತ ಮಾಡ್ಬೋದಾಗಿತ್ತು, ನಾವು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಅಂತ ಮಾಡ್ಬೋದಾಗಿತ್ತು. ನಾವು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ಮಾಡಿದ್ವಿ. ಯಾಕಂದ್ರೆ ನಮಗೆ ಪಕ್ಷ ಮುಖ್ಯ, ವ್ಯಕ್ತಿಗಿಂತ ಹೆಚ್ಚಿಗೆ ಪಕ್ಷದ ಮೇಲೆ ನಮ್ದು ಎಲೆಕ್ಷನ್ ನಡೆಯುತ್ತೆ. ಅದೇ ರೀತಿ ನಾವು ಇದು ಫೇಸ್ ಮಾಡ್ತೀವಿ ಸರ್. ಈಗ ಮುಂದಿನ ಮತದಾರರಿಗೆ ತಾವು ಏನು ಹೇಳಕ್ ಬಯಸ್ತೀರಿ? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆಲ್ಲ ಬಾಗಲಕೋಟ್ ಯೂತಿಗೆ, ನಮ್ಮ ಬಾಗಲಕೋಟ್ ಮಹಿಳೆಯರಿಗೆ, ನಮ್ಮ ಬಾಗಲಕೋಟ್ ಎಲ್ಲ ಸಮಾಜದ ಪ್ರತಿಯೊಬ್ಬರು ಮತದಾರರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ದು ಒಬ್ಬರು ಸಂಸದರು ಇದ್ರೆ ಅಂದರೆ ಅವರು 17 ಲಕ್ಷ ಮಂದಿದು ಕಷ್ಟ ಮತ್ತು ಸುಖದಲ್ಲಿ ಭಾಗಿಯಾಗಬೇಕು. ನೀವು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದರೆ, ಯಾರು ನಿಮ್ಮ ಪರವಾಗಿ ಹೋರಾಡ್ತಾರೆ, ಯಾರು ನಿಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂಥವ್ರಿಗೆ ನಿಮ್ಮ ಮತ ಹಾಕ್ರಿ ಅಂತ ನಾನು ಒಂದೇ ವಿನಂತಿ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಜಾತಿ ಸೃಷ್ಟೀಕರಣ ಮಾಡ್ತಾ ಇದೆ ಅನ್ನುವಂಥ ಬಿಜೆಪಿ ಆರೋಪ ಇದೆ. ಬಿಜೆಪಿದವರು ಜಾತಿ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟನೇ ಅಲ್ಲ ಸರ್, ಸೀರಿಯಸ್ ಆಗಿ ತಗೊಳ್ಳೋದು. ನಾವೇನು ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ ಸರ್. ನಾವು ಹೇಳಿದಂಗೆ ಹಾಗೆ ಎಲ್ಲ ಸಮಾಜದವರು, ಎಲ್ಲ ಜಾತಿದವರು ನಮಗೆ ಬೇಕಾಗಿರೋರು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ನಾವೆಲ್ಲರೂ ಕೂಡಿ ಕಟ್ಟಿರುವಂತ ಪಕ್ಷ. ಈ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮನೆ ಇದೆ, ಪ್ರತಿಯೊಬ್ಬರಿಗೂ ಒಂದು ಸ್ಥಾನ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಒಂದೇ ಸೀಮಿತ ಜಾತಿಗೆ ಹೋಗ್ತಾ ಇದೆ. ಇಲ್ಲ ಸರ್, ಇವತ್ತು ಕೂಡ ಇಲ್ಲ ಸರ್, ಆ ರೀತಿ ಇಲ್ಲ. ಇನ್ಫ್ಯಾಕ್ಟ್ ನೀವು ಲೆಕ್ಕ ತೆಗೆದು ನೋಡಿದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಸಮುದಾಯಗೂ ಟಿಕೆಟ್ ಕೊಟ್ಟಿದೆ. ಕುರುಬ ಸಮಾಜ ಇರ್ಬೋದು, ಮರಾಠ ಸಮಾಜ ಇರ್ಬೋದು, ಯಾವ್ದಾದ್ರು ಎಲ್ಲ ಸಮಾಜ, ಎಲ್ಲ ಸಮುದಾಯಲ್ಲೂ ಒಂದೊಂದು ಟಿಕೆಟ್ ಹಂಚಿಕೆ ಮಾಡಿದೆ. ಅದೇ ನೀವು ಬಿಜೆಪಿಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 13 ಸಮುದಾಯಕ್ಕೆ ಅವ್ರು ಟಿಕೆಟ್ ಕೊಟ್ಟಿಲ್ಲ ಈ ಸರ್ತಿ. ಸೊ ನೀವು ಕಾಂಗ್ರೆಸ್ ಪಕ್ಷ ಒಂದೇ ಜಾತಿ ಅಥವಾ ಒಂದೇ ಸಮಾಜದಿಂದ ಬೆಳೆದಿದೆ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಇದ್ರೇನೆ ನಮ್ಮ ಸಮಾಜ, ನಮ್ಮ ಪಕ್ಷ ಬೆಳೆದಿದೆ ಈ ನಿಟ್ಟಿಗೆ. ಮತ್ತೆ ಇಷ್ಟು ಕಾನ್ಫಿಡೆನ್ಸ್ ನಮಗೆ ಅದರಿಂದಾನೇ ಬಂದಿದೆ. ಕೊನೆಯದಾಗಿ ತಾವು ಏನು ಹೇಳಕ್ ಬಯಸ್ತೀರಿ ಬಾಗಲಕೋಟೆ ಜಿಲ್ಲೆ ಮತದಾರರಿಗೆ? ಕೊನೆಯದಾಗಿ ಮತ್ತೇನಿಲ್ಲ ಸರ್, ಎಲ್ಲ ಹೇಳಿದೀವಿ ಆಲ್ರೆಡಿ. ನಮಗ ಈ ಸರ್ತಿ ಬದಲಾವಣೆದು ಒಂದು ವಾತಾವರಣ ಕಾಣಿಸ್ತಾ ಇದೆ. ನಮ್ಮ ಕಾರ್ಯಕರ್ತರ ಹುಮ್ಮಸ್ ನೋಡಿದ್ರೆ, ನಮ್ಮ ಕಾರ್ಯಕರ್ತರು ಮಾಡೋ ಕೆಲಸ ನೋಡಿದ್ರೆ ಈಗ ಆಲ್ರೆಡಿ ಐ ಥಿಂಕ್ 10 ಆಗಿದೆ. ಆದ್ರೂ ಕೂಡ ಇಷ್ಟೆಲ್ಲ ಜನ ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಜಯದ ಒಂದು ಲಿಂಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ಗೋತವರಿ ಕುಂಬಾರ, ಕವಿತಾ ಕೊಂಡೂರ, ರೇಣುಕಾ ಮಡ್ಡಿಮನಿ ಸೇರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದರು.
ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.